ಫ್ಯಾಮಿಲಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಖಿಲ ಅಗರಿ. ಈ ಸಂಚಿಕೆಯಲ್ಲಿ ಈ ಕೀಲು ನೋವಿನ ಬಗ್ಗೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಯುವಕರಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಪ್ರತಿಯೊಬ್ಬರನ್ನ ಕಾಡ್ತಾ ಇರುವ ಸಮಸ್ಯೆ ಈ ಕೀಲು ನೋವು ಅಂದರೆ ಜಾಯಿಂಟ್ ಪೇನ್. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕಾಗಿ ನಮ್ಮ ಜೊತೆ ಡಾಕ್ಟರ್ ಹರಿಪ್ರಸಾದ್ ಸುವರ್ಣ ಅವರಿದ್ದಾರೆ. ಮೊದಲದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಡಾಕ್ಟರ್? ನಾವು ಫೈನ್. ಓಕೆ. ಆಗಲೇ ಹೇಳಿದೆ ಜಾಯಿಂಟ್ ಪೇನ್ ಇದು ಯಾಕಾಗಿ ಬರುತ್ತೆ? ಫಸ್ಟ್ ಆಫ್ ಆಲ್ ಯಾವ ಏಜಿನವರಿಗೆ ಬರುತ್ತೆ ಮತ್ತು ಯಾಕಾಗಿ ಬರುತ್ತೆ ಇದು? ಈಗ ನೀವು ಜಾಯಿಂಟ್ ಪೇನ್ ಅಂತ ಹೇಳಿದ್ರೆ ಸಂಧಿವಾತ ಅಥವಾ ಕೀಲು ನೋವು ಎಲ್ಲ ವಯಸ್ಸಿನವರಲ್ಲಿ ಬರ್ಬೋದು. ಇದಕ್ಕೆ ನಾವು ಕಾರಣಗಳನ್ನು ಹುಡುಕ್ತಾ ಹೋದರೆ ಬಹುವಿಧದ ಕಾರಣಗಳು. ಈಗ ಚಿಕ್ಕ ಮಕ್ಕಳಲ್ಲಿ ಒಂದು ಕಾರಣ, ಮಧ್ಯವಯಸ್ಕರಲ್ಲಿ ಇನ್ನೊಂದು ಕಾರಣ, ಅಥವಾ ವೃದ್ಧರಲ್ಲಿ ಡಿಜೆನರೇಟಿವ್ ಮತ್ತೊಂದು ಕಾರಣ. ಈಗ ಚಿಕ್ಕ ಮಕ್ಕಳಲ್ಲಿ ಬರುವಂಥ ಕಾರಣಗಳು, ಒಂದು ಅವರು ಬೀಳುವುದರಿಂದ ಅಥವಾ ಏಟು ಬೀಳುವುದರಿಂದ, ಅಥವಾ ಇನ್ನೊಂದು ಏನಂತಂದರೆ ಅವರಿಗೆ ಇನ್ಫೆಕ್ಷನ್ ಸೋಂಕು ಅಥವಾ ಆನುವಂಶಿಕ ಕಾಯಿಲೆಗಳು, ಅವರಿಗೆ ಗಂಟು ನೋವುಗಳು ಬರ್ಬೋದು. ಈ ಆನುವಂಶಿಕ ಕಾಯಿಲೆಗಳಂದರೆ ಜುವೆನೈಲ್ ಇಡಿಯೋಪಥಿಕ್ ಆರ್ಥ್ರೈಟಿಸ್, ಇದು ಸಾಧಾರಣವಾಗಿ ಮಕ್ಕಳಲ್ಲೇ ಬರುವಂಥದ್ದು, ಅಥವಾ ರೊಮ್ಯಾಟೈಡ್ ಆರ್ಥ್ರೈಟಿಸ್, ಇದು ಮಕ್ಕಳಲ್ಲಿ ಬಾಧಿಸುವಂಥ ಕಾಯಿಲೆ. ಅದೇ ನಾವು ಮಧ್ಯವಯಸ್ಕರಲ್ಲಿ ಬರುವಾಗ ಅವರಿಗೆ ಕೆಲಸ ನಿಮಿತ್ತ ಬರುವಂಥ ಕಾಯಿಲೆಗಳು ಜಾಸ್ತಿ. ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿಯ ತೊಂದರೆಗಳು ಅವರಿಗೆ ಜಾಸ್ತಿ. ಆಟ ಆಡ್ತಾ ಇರುವವರಿಗೆ ಮೊಣಕಾಲು ನೋವು ಬರ್ತದೆ, ಅಥವಾ ಟೆನ್ನಿಸ್ ಆಡುವವರಿಗೆ ಅಥವಾ ಶಟ್ಲ್ ಆಡುವವರಿಗೆ ಕೈ ನೋವು ಬರ್ತದೆ. ಅಂದರೆ ಅದು ಆಟ ಆಡಿ ಬರುವಂಥದ್ದು ಅಂದರೆ ಅವರ ಕೆಲಸ ನಿಮಿತ್ತ ಯಾವ ಕೆಲಸಗಳನ್ನು ಮಾಡ್ತಾರೆ. ಈಗ ಕಂಪ್ಯೂಟರಲ್ಲಿ ಕೆಲಸ ಮಾಡುವವರ ಬೆರಳಿನ ಜಾಯಿಂಟ್ಗಳು ಪೇನ್ ಬರ್ತದೆ. ಇದೆ. ಅದೇ ನಾವು ವೃದ್ಧರಲ್ಲಿ ಹೋಗುವಾಗ ಡಿಜೆನರೇಟಿವ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಅವರ ಮೂಳೆಗಳು ಸವೆತ ಆಗುವುದು ಅಥವಾ ಮೃದ್ವಸ್ಥಿಗಳು ಸವೆತ ಆಗುವುದು, ಅದು ಸಹಜ, ವಯೋಸಹಜ ಅಂತ ಹೇಳಿದ್ರೆ ಅವರ ಬೆಳವಣಿಗೆಯಲ್ಲಿ ದೋಷ. ಈಗ ಎಷ್ಟು ಪ್ರಾಯ ಆದರೂ ಕೂಡ ಅವರ ಬೆಳವಣಿಗೆ ದೋಷ ಇಲ್ಲದಿದ್ದರೆ ಅದು ಬರುವುದಿಲ್ಲ. ಆದರೆ ಎಲ್ಲ ಪ್ರಾಯದವರಿಗೆ ಆ ಕಾಯಿಲೆಗಳಿಲ್ಲ, ಕೆಲವರಲ್ಲಿ ಮಾತ್ರ. ಕೆಲವೊಂದು ನ್ಯೂನತೆಗಳಲ್ಲಿ ಯಾರಿಗೆ ಬಾಧಿಸ್ತದೆ ಆವಾಗ ಆ ಕಾಯಿಲೆಗಳು ಬರ್ತದೆ. ಅಥವಾ ಇತ್ತೀಚಿನ ಸಂದರ್ಭದಲ್ಲಿ ಕ್ಯಾಲ್ಸಿಯಂ ಕೊರತೆ ಅಥವಾ ವಿಟಮಿನ್ ಡಿ ಕೊರತೆಯಿಂದ ಗಂಟು ನೋವುಗಳು ಜಾಸ್ತಿ. ಅದು ಮಕ್ಕಳಲ್ಲಿಯೂ ಬರ್ತದೆ, ಮಧ್ಯವಯಸ್ಕರಲ್ಲಿಯೂ ಕಾಣ್ತಾ ಉಂಟು, ಅಥವಾ ವೃದ್ಧರಲ್ಲಿಯೂ ಕಾಣ್ತಾ ಉಂಟು. ಇದಕ್ಕೆ ಮುಖ್ಯ ಕಾರಣ ಏನಂತೇಳಿದರೆ ನಮ್ಮ ಚಟುವಟಿಕೆಗಳು, ಕಾರ್ಯಚಟುವಟಿಕೆಗಳು ಯಾವ ರೀತಿಯಲ್ಲಿ ಇರ್ತವೆ, ನಾವು ತೆಗೆದುಕೊಳ್ಳುವಂಥ ಆಹಾರ ಯಾವ ರೀತಿಯಲ್ಲಿ ಇರ್ತದೆ, ನಾವು ಹೊರಗೆ ಯಾವ ರೀತಿಯಲ್ಲಿ ತಿರುಗಾಡ್ತೇವೆ, ಬಿಸಿಲು ಯಾವ ರೀತಿಯಲ್ಲಿ ನಮ್ಮ ಮೈ ಮೇಲೆ ಬೀಳ್ತದೆ, ಇದೆಲ್ಲ. ಬಿಸಿಲು ಯಾವಾಗ ನಮ್ಮ ಮೈ ಮೇಲೆ ಬೀಳುವುದಿಲ್ಲ ಆವಾಗ ನಮಗೆ D3 ಕೊರತೆ ಕಂಡು ಬರ್ತದೆ. ಆವಾಗ ಕ್ಯಾಲ್ಸಿಯಂ ಉತ್ಪತ್ತಿ ಆಗುವುದಿಲ್ಲ ನಮ್ಮ ದೇಹದಲ್ಲಿ. ಇದು ಈಗ ಸಾಮಾನ್ಯವಾಗಿ ಮಕ್ಕಳಲ್ಲೇ ಕಂಡು ಬರ್ತವೆ. ಅದಕ್ಕೋಸ್ಕರನೇ ಮಕ್ಕಳನ್ನ ಈ 10 ಗಂಟೆಯಿಂದ ಒಂದು ಬಿಸಿಲು ಇರುತ್ತಲ್ಲ, ಒಂದು ಟೈಮ್ ಇರುತ್ತಲ್ಲ, ಬೆಳಗಿನ ಟೈಮ್ ಸೂರ್ಯನ ಕಿರಣ ಬೀಳೋ ಥರ ನೋಡ್ಕೊಳ್ತಾರೆ. ಅದೇ ಕಾರಣಕ್ಕಿರ್ಬೋದಾ? ಹೌದು. ಮಕ್ಕಳನ್ನು ನಾವು ಆಟ ಆಡಲಿಕ್ಕೆ ಬಿಡುವ ಗ್ರೌಂಡಲ್ಲಿ, ರೂಮಿನ ಒಳಗೆ ಆಟ ಆಡುವ ಬದಲು ಗ್ರೌಂಡಿಗೆ ಕಳಿಸುವ, ಮೊಬೈಲಲ್ಲಿ ಆಟವಾಡುವ ಮೊದಲು ಮೈದಾನಕ್ಕೆ ಕಳಿಸುವ, ಹೀಗೆ ಉತ್ತೇಜನ ಮಾಡೋದ್ರಿಂದ ಮಕ್ಕಳಲ್ಲಿ D3 ಕೊರತೆಯನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡುವಾಗ, ನಾವು ಸಾಧಾರಣವಾಗಿ ಆಫೀಸ್ನಲ್ಲಿ ಕೆಲಸ ಮಾಡುವವರು ಸ್ವಲ್ಪ ಹೊರಗೆ ಪಾರ್ಕಲ್ಲಿ ತಿರುಗಾಡಿಕೊಂಡು ಬರಲಿ, ನಡ್ಕೊಂಡು ಬರಲಿ, ಆವಾಗ ಆ ಸಮಸ್ಯೆ ಕಡಿಮೆ ಆಗ್ತದೆ. ವೃದ್ಧರಲ್ಲಿ ಕೂಡ ಹಾಗೆ, ಅವರು ಸ್ವಲ್ಪ ಪಾರ್ಕಲ್ಲಿ ಅಥವಾ ಬಿಸಿಲಿಗೆ ಮೈ ಒಡ್ಲಿ, ಆವಾಗ ವಿಟಮಿನ್ ಡಿ ಕೊರತೆ ಕಡಿಮೆ ಆಗ್ತದೆ. ಓಕೆ ಸರ್, ಇದಕ್ಕೆಲ್ಲ ಪರಿಹಾರ ಏನು ಅಂತ? ಪರಿಹಾರ ನಾವು ತೆಗೆದುಕೊಳ್ಳುವಂಥ ಆಹಾರ, ಅದನ್ನು ನಾವು ನಿಯಮಿತವಾಗಿ, ಅಂದರೆ ನಾವು ತೆಗೆದುಕೊಳ್ಳುವಂಥ ಆಹಾರ ಸರಿಯಾಗಿ ಜೀರ್ಣ ಆಗಿ ದೇಹಗತ ಆಗಬೇಕು. ಅದರಲ್ಲಿಯೂ ಕೂಡ ಈ ಕ್ಯಾಲ್ಸಿಯಂ ಕೊರತೆ ಬಾರದಂತೆ ಇರಬೇಕಂತ ಇದ್ದರೆ ನಮಗೆ ಅಲ್ಲಿ D3 ಉತ್ಪತ್ತಿ ಆಗಬೇಕು. ಈ D3 ಸೂರ್ಯನ ಬೆಳಕಿನಲ್ಲಿ ಉತ್ಪತ್ತಿ ಆಗೋದು. ನಾವು ಎಷ್ಟು ಮನೆಯೊಳಗಿರ್ತೇವೆ ಅಷ್ಟು ಮನೆಯಿಂದ ಹೊರಗೆ ಬರಲಿಕ್ಕೂ ಕೂಡ ನಾವು ಪ್ರಯತ್ನ ಪಡಬೇಕು. ಹೊರಗೆ ಬಾರದೇ ಇದ್ದರೆ ಆವಾಗ ನಮ್ಮ D3 ಕೊರತೆ ಆಗ್ತದೆ. ಆವಾಗ ನಾವು ಆಹಾರ ಎಷ್ಟು ತೆಗೆದುಕೊಂಡರೂ ಕೂಡ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂಥ ಕ್ಯಾಲ್ಸಿಯಂನ ಕೊರತೆ ಬರ್ತದೆ. ಅದು ಕೀಲು ನೋವಿಗೆ ಮುಖ್ಯ ಕಾರಣ ಆಗಿರ್ತದೆ. ಅಂದರೆ D3 ಏನಿದೆ ಅದೇ ಮುಖ್ಯ ಕಾರಣ ಅಂತ ಹೆಚ್ಚಿನವರಲ್ಲಿ ಅದು ಕಾರಣ ಆಗಿರ್ತದೆ, ಉಳಿದ ಕಡೆಗಿಂತ ಜಾಸ್ತಿ. ಈಗ ಡಿಜೆನರೇಟಿವ್ ಸಿಂಡ್ರೋಮ್ ಆಗಲಿಕ್ಕೂ D3 ಕೊರತೆ. ಅದಕ್ಕೆ ಆಹಾರದಲ್ಲಿ ಏನಾದರೂ ಮಾಡ್ಬೋದಾ? ಈಗ ಹೆಚ್ಚಿನವರಿಗೆ ಒಳಗಡೆನೆ ಇದ್ದಾಗ ಬಿಸಿಲಿಗೆ ಬರೋದಿಲ್ಲ, ಕೆಲವೊಂದು ಸಮಸ್ಯೆ ಇರುತ್ತೆ, ಅವ್ರದ್ದಾದಂಥ ಮನೆಯೊಳಗೆ ಏನೋ ಕೆಲಸ ಇರುತ್ತೆ ಅಥವಾ ಆಫೀಸಲ್ಲಿ ಇರುತ್ತೆ ಅಂತ, ಅವಾಗ ಏನು ಪರಿಹಾರ ಅವರಿಗೆ ಅಂಥವರಿಗೆ? ಈಗ ಇಲ್ಲಿ ಆಹಾರ ಸಮಸ್ಯೆ ಅಂತ ಹೇಳಿದ್ರೆ ಆಹಾರ ಕಡಿಮೆ ಆಗಿರುವುದಲ್ಲ, ಆಹಾರ ಜಾಸ್ತಿ ಆಗಿರೋದು. ಯಾವಾಗ ನಾವು ಆಹಾರ ನಮಗೆ ಬೇಕಾಗುವುದಕ್ಕಿಂತ ಜಾಸ್ತಿ ನಾವು ತೆಗೆದುಕೊಂಡ್ರೆ ಆವಾಗ ಆಹಾರದಲ್ಲಿರುವಂಥ ಸತ್ವಗಳು
ನಿಯಮಿತವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಪಡ್ಕೊಳ್ಳಿಕ್ಕೆ ಅಸಮರ್ಥ ಆಗ್ತದೆ. ಈ ಅಸಮರ್ಥತೆಯನ್ನು ನಿವಾರಿಸಬೇಕಿದ್ರೆ ನಮಗೆ ಶ್ರಮ ಜಾಸ್ತಿ ಬೇಕು. ಯಾವಾಗ ನಮಗೆ ಶ್ರಮ ಜಾಸ್ತಿ ಇರ್ತದ ಆವಾಗ ಆಹಾರ ಜಾಸ್ತಿ ಬೇಕು. ಶ್ರಮ ಇಲ್ಲದೇ ಇರುವಾಗ ಆಹಾರ ಕಡಿಮೆ ಬೇಕು. ನಮ್ಮ ಪೋಷಣೆ ಹೌದು ಯಾವ ರೀತಿಯಲ್ಲಿ ಶರೀರಕ್ಕೆ ಸಿಗ್ತದೆ ಅಂತೇಳಿ. ಅದೇ ರೀತಿಯಲ್ಲಿ ನೀವು ಹೇಳಿದ D3 ಯಾವುದೇ ಆಹಾರದಿಂದ D3 ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಸೂರ್ಯನ ಕಿರಣಗಳಿಂದಲೇ ಬರಬೇಕು. ಅದಕ್ಕೆ ನಾವೇನು ಮಾಡಬೇಕು, ನಾವು ಹೊರಗೆ ಹೋಗಲಿಕ್ಕೆ ಆಗದಿದ್ದರೆ ಅಟ್ಲೀಸ್ಟ್ ಕಿಟಕಿ ಬಾಗಿಲಿಂದಾದರೂ ಸೂರ್ಯರಶ್ಮಿಗಳು ಒಳಗೆ ಬರುವ ಹಾಗೆ ಇರಬೇಕು. ಹಿಂದಿನ ಕಾಲದಲ್ಲಿ ಮನೆಗಳನ್ನು ಪೂರ್ವ ದಿಕ್ಕಿಗೆ ಅಥವಾ ಪಶ್ಚಿಮ ದಿಕ್ಕಿಗೆ ಉತ್ತರ ದಿಕ್ಕಿಗೆ ಕಿಟಕಿಗಳನ್ನು ಇಡ್ತಾ ಇದ್ರು. ಯಾಕೆ ಅಂತ ಹೇಳಿದರೆ ಪೂರ್ವ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಬಿಸಿಲು ಒಳಗೆ ಬರ್ತದೆ, ಯಾವುದೇ ಮನೆಯ ಒಳಗಡೆ ಬರ್ತದೆ. ಈಗ ಅದನ್ನೆಲ್ಲ ಬಂದ್ ಮಾಡ್ತಾರೆ, ಅಥವಾ ಒಂದು ವೇಳೆ ಕಿಟಕಿ ಇದ್ರೂ ಅದನ್ನು ಕಾಟನ್ ಹಾಕಿ ಬಂದ್ ಮಾಡೋದು, ಒಳಗೆ ಲೈಟ್ ಹಾಕಿರೋದು, ಇದೇ ತೊಂದರೆ ಬರುವಂಥದ್ದು. ಓಕೆ. ಈ ಕೀಲು ನೋವಿಗೆ ಈಗ ಮನೆ ಔಷಧಿ ಉತ್ತಮನಾ ಅಂತ, ಮನೆ ಔಷಧಿಯನ್ನು ಉಪಯೋಗಿಸಿದರೆ ಕೀಲು ನೋವು ಕಡಿಮೆ ಆಗೋ ಸಾಧ್ಯತೆ ಇದೆಯಾ? ಮನೆ ಔಷಧಿಯಲ್ಲಿ ಕೀಲು ನೋವು ಕಡಿಮೆ ಮಾಡ್ಕೊಳ್ಬೋದು. ಈಗ ಮನೆ ಔಷಧಿ ಅಂತ ಹೇಳಿದ್ರೆ ಶುಂಠಿ, ಪಿಪ್ಪಲಿ ಮತ್ತು ಈ ವೃದ್ಧದಾರು ಇವುಗಳನ್ನು ಕಷಾಯ ಮಾಡಿ ಸೇವಿಸ್ಬೋದು. ಅಥವಾ ಸಾಸಿವೆ, ಬೆಳ್ಳುಳ್ಳಿ ಮತ್ತು ಏರಂಡ ಇವುಗಳನ್ನು ನಾವು ಸೇವನೆ ಮಾಡ್ಬೋದು. ಅದೇ ರೀತಿಯಲ್ಲಿ ನಾವು ಈ ನೆಕ್ಕಿ ಅಂತ ಹೇಳ್ತೇವೆ, ಅಂದರೆ ನಿರ್ಗುಂಡಿ, ನೆಕ್ಕಿ ಸೊಪ್ಪು, ಅದು ಅಗ್ನಿಮಂತ, ಇವುಗಳನ್ನೆಲ್ಲ ಸೇವನೆ ಮಾಡಿದರೆ ಆವಾಗ ಅದರಿಂದ ನಮಗೆ ಈ ಕೀಲು ನೋವು ಅಥವಾ ಗಂಟು ನೋವನ್ನು ಪರಿಹಾರ ಮಾಡ್ಕೊಳ್ಬೋದು. ಓಮ ಇನ್ನೊಂದು ಭಾರಿ ಒಳ್ಳೆ ಔಷಧಿ. ನಾವು ಯಾವುದನ್ನು ನಾವು ಆಹಾರದಲ್ಲಿ ಉಪಯೋಗ ಮಾಡ್ತೇವೆ, ಓಮ, ಬೆಳ್ಳುಳ್ಳಿ, ಕಾಳು ಮೆಣಸು, ಇದನ್ನು ಆಹಾರದಲ್ಲಿ ನಾವು ಉಪಯೋಗ ಮಾಡ್ತೇವೆ. ಅದನ್ನೇ ನಾವು ನಿಯಮಿತವಾಗಿ ಸೇವಿಸಿದರೆ ಆವಾಗ ಅದು ನಮಗೆ ಕೀಲು ನೋವಿಗೆ ಪರಿಹಾರಗಳನ್ನು ಕೊಡ್ತದೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಮೇಯ್ನ್ ಆಗಿ ಒಂದು ಥಿಂಗ್ಸನ್ನು ಒಂದು ಯೂಸ್ ಮಾಡ್ಬೋದು ಅಂದರೆ ಯಾವುದು? ಅದೀಗ ಮನೆ ಔಷಧಿಗೆ ಈಗ ನೆಕ್ಕಿ ಸೊಪ್ಪಿರ್ಬೋದು, ತುಂಬ ಹೇಳಿದ್ರು ನೀವು, ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳೋದು ಉತ್ತಮ ಅಂತ. ಕೆಲವರಿಗೆ ಗೊತ್ತಿರಲ್ಲ ಯಾವ ರೀತಿಯಾಗಿ ಅದನ್ನು ಉಪಯೋಗಿಸುವುದಂತ, ಅದರಲ್ಲಿ ಒಂದು ಸಜೆಸ್ಟ್ ಮಾಡೋದಾದ್ರೆ. ಈಗ ಸಾಮಾನ್ಯವಾಗಿ ನಾನು ಹೇಳಿದಾಗ ಈಗ ಓಮ ಉಂಟು, ಅಥವಾ ಶುಂಠಿ ಉಂಟು, ಅಥವಾ ಮರೀಚ ಅಂದರೆ ಇದು ಯಾವುದು ಕಾಳುಮೆಣಸು, ಅಥವಾ ಪಿಪ್ಪಲಿ, ಅಥವಾ ಇನ್ನು ಹಿಂಗು, ಇವುಗಳು ನಾವು ಆಹಾರದಲ್ಲಿ ಸೇವನೆ ಮಾಡಬಹುದು. ನಿಯಮಿತವಾಗಿ ನಾವು ಆಹಾರದಲ್ಲಿ ಹಾಕಿದರೆ ಆಹಾರದ ರುಚಿ ಕೂಡ ಒಳ್ಳೆಯದಾಗ್ತದೆ, ಹಾಗೆ ಸೇವನೆ ಮಾಡಬಹುದು. ಮತ್ತು ಈ ಬೆಳ್ಳುಳ್ಳಿ ಅಂತ ಹೇಳಿದಲ್ಲ, ಬೆಳ್ಳುಳ್ಳಿಯನ್ನು ನಾವು ಹಸಿಯಾಗಿ ಸೇವನೆ ಮಾಡಿದರೆ ಒಳ್ಳೆಯದು. ಹಸಿಯಾಗಿ ಯಾವ ರೀತಿ ಸೇವನೆ ಮಾಡ್ಬೋದು, ನಾವು ಚಟ್ನಿ ಮಾಡ್ಬೋದು, ಬೆಳ್ಳುಳ್ಳಿ ಚಟ್ನಿ ಮಾಡ್ಬೋದು ಆವಾಗ. ಅಥವಾ ನಾವು ಉಪ್ಪಿನಕಾಯಿಗೆ ಹಾಕ್ಬೋದು. ಉಪ್ಪಿನಕಾಯಿ ತುಂಬ ಒಳ್ಳೆಯದು ಈ ಜಾಯಿಂಟ್ ಪೇನ್ ಕಡಿಮೆ ಮಾಡಲಿಕ್ಕೆ. ಅದರಲ್ಲಿಯೂ ಕೂಡ ಈ ಲಿಂಬೆ ಹುಳಿ ಉಪ್ಪಿನಕಾಯಿಗೆ ನಾವು ಶುಂಠಿ, ಕಾಳು ಮೆಣಸು ಮತ್ತು ಈ ಬೆಳ್ಳುಳ್ಳಿ ಹಾಕಿ ಮಾಡಿದರೆ ಅದನ್ನು ಬೇಯಿಸಬಾರ್ದು, ಹಾಗೆಯೇ ಜಜ್ಜಿ ಅದನ್ನು ಅಥವಾ ಕಟ್ ಮಾಡಿ ಅದನ್ನು ಹಾಕಿ ಉಪ್ಪಿನಕಾಯಿ ಮಾಡಿಟ್ರೆ ಅದನ್ನು ಸ್ವಲ್ಪ ಸಮಯದಲ್ಲಿ ಅದರಲ್ಲಿ ಈ ಪ್ರೋಬಯೋಟಿಕ್ ಅಂತ ಉತ್ಪತ್ತಿ ಆಗ್ತದೆ, ತನ್ನಿಂತಾನೇ ಉತ್ಪತ್ತಿ ಆಗೋದು. ಮತ್ತು ಅದು ಸ್ವಲ್ಪ ಸಾಸಿವೆಗಳನ್ನು ಹಾಕಬೇಕು, ಆವಾಗ ಅದು ತುಂಬ ಪ್ರಯೋಜನಕಾರಿ. ಹಾಗೆ ನಾವು ಅಂಥ ಉಪ್ಪಿನಕಾಯಿಗಳನ್ನು ಮಾಡಿ ರೋಗಿಗಳಿಗೆ ಸಜೆಸ್ಟ್ ಮಾಡೋದುಂಟು. ಆಗ ಅವ್ರಿಗೆ ಏನಾಗ್ತದೆ, ಔಷಧಿ ಅಲ್ಲ, ಆಹಾರ ಪದ್ಧತಿಯಲ್ಲಿ ಅದನ್ನು ಗುಣ ಮಾಡಿಕೊಳ್ಳುವಂಥ ಎಷ್ಟೋ ಸಂದರ್ಭಗಳು ಉಂಟು. ಅದರಿಂದ ಗುಣ ಆಗುವ ಸಾಧ್ಯತೆ ಅಂದರೆ ಇದೆಯಾ? ನೀವು ನೋಡಿರುವ ಇದರಲ್ಲಿ ಗುಣ ಆಗಿದೆಯಾ? ಹೆಚ್ಚಿನ ಸಂದರ್ಭದಲ್ಲಿ ಅದನ್ನು ಗುಣ ಮಾಡಬಹುದು. ಅಂದರೆ ಆಹಾರ ಪದ್ಧತಿ ನಾವು ಯಾವ ರೀತಿ ಕೊಂಡೋಗ್ತೇವೆ, ಅಲ್ಲಿ ಡಿಫಿಷಿಯನ್ಸಿ ಯಾವುದು ಬರ್ತದೆ ಅದನ್ನು ನಾವು ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ಬೋದು. ಈಗ ನಾವು ಚಟ್ನಿ ಮಾಡುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಸಾಂಬಾರ ಪದಾರ್ಥಗಳನ್ನು ಮಾಡ್ತೇವೆ, ಸಾರುಗಳನ್ನು ಮಾಡ್ತೇವೆ. ಆವಾಗ ಕೂಡ ನಾವು ಅದನ್ನು, ಈಗ ಗಂಟು ನೋವು ಯಾರಿಗಾದರೂ ಉಂಟು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳಬೇಕು ಅಂತ ನೋಡಿ ಅದರ ಒಟ್ಟಿಗೆ ನಾವು ತೆಗೆದುಕೊಂಡ್ರೆ ಔಷಧಿಯಾಗೆ ಅಲ್ಲ, ಆಹಾರದ ರೀತಿಯಲ್ಲಿ ಅದನ್ನು ಗುಣಪಡಿಸಿಕೊಂಡು ಹೋಗ್ಬೋದು. ಓಕೆ. ಈಗ ಒಬ್ಬ ಮನುಷ್ಯನಿಗೆ ಈ ಕ್ಯಾಲ್ಸಿಯಂ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಈ ಕ್ಯಾಲ್ಸಿಯಮ್ಮು ಅತಿಯಾದರೂ ತೊಂದರೆ, ಕಡಿಮೆ ಆದರೂ ತೊಂದರೆ. ಕ್ಯಾಲ್ಸಿಯಂ ಬೇಕಂತೇಳಿ ಅತಿಯಾಗಿ ಸೇವನೆ ಮಾಡುವುದು ಕೂಡ ಒಳ್ಳೆಯದಲ್ಲ. ಆದರೆ ಆಹಾರ ಮುಖಾಂತರ ಸೇವಿಸುವಾಗ ನಮಗೆ ಅದು ಅತಿ ಆಗುವುದಿಲ್ಲ. ಯಾಕಂತೇಳಿದ್ರೆ ಅದು ಎಷ್ಟು ನಮ್ಮ ದೇಹಕ್ಕೆ ಸೇರಿಕೊಳ್ಬೇಕೋ ಅಷ್ಟೇ ಸೇರಿಕೊಳ್ತದೆ. ಇದು ಹೇಗಂತೇಳಿ ನಮ್ಮ ಕರುಳಿನ ಮುಖಾಂತರ ಅದು ಅಬ್ಸಾರ್ಬ್ ಆಗುವಂಥದ್ದು. ಬಟ್ ಅಲ್ಲಿ ನಮಗೆ ಅಬ್ಸಾರ್ಬ್ ಆಗಬೇಕಿದ್ರೆ D3 ಬೇಕು.
D3 ಸೂರ್ಯರಶ್ಮಿಯಿಂದ ನಮಗೆ ಸಿಗ್ತದೆ. ಓಕೆ. ಅದು ಕರೆಕ್ಟಾಗಿ ನಾವು ನಿಯಂತ್ರಣ ಮಾಡಿಕೊಂಡ್ರೆ ಆವಾಗ ನಮಗೆ ಆಹಾರದಲ್ಲಿ ಸರಿಯಾದ ರೀತಿಯಲ್ಲಿ ಕ್ಯಾಲ್ಸಿಯಂ ಅಲ್ಲಿ ಹೆಚ್ಚು ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಅದೇ ನಾವು ಔಷಧಿ ರೂಪದಲ್ಲಿ ಸೇವಿಸಿದರೆ ಆವಾಗ ಅತಿಯಾಗುವ ಸಾಧ್ಯತೆ ಇರ್ತದೆ. D3 ನಾವು ಔಷಧಿ ಮುಖಾಂತರ ಸೇವಿಸಿದರೆ ಅದು ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ. ಅದು ಟಾಕ್ಸಿಕ್ ಪರಿಣಾಮ ಅಥವಾ ವಿಷವಾಗಿ ಪರಿಣಾಮ ಆಗ್ತದೆ. ಅಥವಾ ಕ್ಯಾಲ್ಸಿಯಮನ್ನು ಕೂಡ ಅಧಿಕವಾಗಿ ನಾವು ತೆಗೆದುಕೊಂಡ್ರೆ ಆವಾಗ ಅದು ಅತಿ ಆಗ್ತದೆ. ಅಥವಾ ನಾವು ನ್ಯಾಚುರಲ್ ಆಗಿ ಸೇವಿಸ್ಬೋದು. ಹೇಗಂತೇಳಿದ್ರೆ ನಮ್ಗೆ ಎಲೆ ಅಡಿಕೆ ಸೇವಿಸುವಂಥ ಪದ್ಧತಿ ಉಂಟು, ಹೌದು, ನೀವು ನೋಡಿರ್ಬೋದು. ಬಟ್ ಅಲ್ಲಿ ಅಡಿಕೆ ಅಷ್ಟು ಒಳ್ಳೆಯದಲ್ಲ. ಆದರೆ ಎಲೆ ಮತ್ತು ಸುಣ್ಣವನ್ನು ನಾವು ಸೇವಿಸಿದರೆ ಆವಾಗ ನಮಗೆ ಕ್ಯಾಲ್ಸಿಯಂ ಬೇಕಾದಷ್ಟು ಸಿಗ್ತದೆ. ಈಗ ಅಲ್ಲಿ ಸುಣ್ಣ ಅಂತ ಹೇಳಿದರೆ ಅಲ್ಲಿ ಅದು ಕ್ಯಾಲ್ಸಿಯಂ ಬೈಕಾರ್ಬೊನೇಟ್. ಅದನ್ನು ಎಲೆ ಅಂದರೆ ವೀಳ್ಯದೆಲೆ ಒಟ್ಟಿಗೆ ಸೇವಿಸಿದರೆ ಅದು ದೇಹಗತ ಆಗ್ತದೆ. ಅಥವಾ ನಾವು ಮೊಟ್ಟೆ ತಗೊಳ್ತೇವೆ, ಮೊಟ್ಟೆಯಲ್ಲಿ ತುಂಬ ಕ್ಯಾಲ್ಸಿಯಂ ನಮಗೆ ಸಿಗ್ತದೆ. ಅಥವಾ ನಾವು ಮೊಸರು ತಗೊಳ್ಬೋದು, ಮೊಸರಲ್ಲಿ ತುಂಬ ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಸಿಗ್ತದೆ. ಅಥವಾ ನಾವು ಮಾಂಸಾಹಾರ ಪ್ರಿಯರಾಗಿದ್ದರೆ ಅದು ಮಾಂಸಾಹಾರ ಸೇವಿಸ್ಬೋದು, ಬೇಕಾದಷ್ಟು ಕ್ಯಾಲ್ಸಿಯಂ ಸಿಕ್ಕಿಬಿಡ್ತದೆ, ಕ್ಯಾಲ್ಸಿಯಂ ನ್ಯೂನತೆಯೇ ಬರುವುದಿಲ್ಲ. ಓಕೆ ಸರ್, ನೀವು ಹೇಳಿದ ಇಷ್ಟೆಲ್ಲ ಐಟಮ್ಗಳನ್ನು ತಿಂದು ಕೂಡ ಹೆಚ್ಚಿನವ್ರಿಗೆ ಕೀಲು ನೋವಂಥದ್ದು ಕಾಡ್ತದೆ. ಅದು ಏನು ಪ್ರಾಬ್ಲಮ್ ಇರ್ಬೋದು ಅಂತ ಅವರಿಗೆ? ಅದು ಅವರ ಕೆಲಸ ನಿಮಿತ್ತ ಅಥವಾ ಇಂಜುರಿ ಅಥವಾ ಬೇರೆ ಇನ್ಫೆಕ್ಷನ್, ಇನ್ನು ಡಿಜೆನರೇಟಿವ್ ಡಿಸಾರ್ಡರ್, ಅಥವಾ ಇನ್ನು ಕೆಲವರಲ್ಲಿ ಅತಿಯಾಗಿ ಕೆಲಸ ಮಾಡುವಂಥವರು, ಈಗ ಹೊಲಗಳಲ್ಲಿ ಕೆಲಸ ಮಾಡುವವರು, ಅಥವಾ ಭಾರ ಹೊರುವವರಲ್ಲಿ, ಅಥವಾ ಕೆಲವು ಈ ಮರ ಕಡಿಯುವವರಲ್ಲಿ, ಅಥವಾ ಈ ಕೆಲವು ವಾಹನ ರಿಪೇರಿ ಮಾಡುವವರು, ಅವರಿಗೆಲ್ಲ ನಾವು ಕಾಣ್ತೇವೆ ಅವರ ಕೆಲಸ ನಿಮಿತ್ತ ಆ ಕಾಯಿಲೆಗಳು ಬಂದು ಬಿಡ್ತದೆ. ಬಟ್ ಯಾರು ಹೆಚ್ಚಾಗಿ ಬಿಸಿಲಿನಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಸರಿಯಾದ ಆಹಾರ ಸಿಗ್ತಾ ಇಲ್ಲ. ಒಂದು ವೇಳೆ ಅವರಿಗೆ ಸರಿಯಾದ ರೀತಿಯಲ್ಲಿ ಆಹಾರ ಸಿಕ್ಕಿದರೆ ಅವರಿಗೆ ಆ ಕೀಲು ನೋವು ಸಮಸ್ಯೆ ಇರುವುದಿಲ್ಲ. ಮತ್ತು ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ, ಶ್ರಮವಹಿತ ಕೆಲಸ ಮಾಡ್ತಾರೆ, ಬಿಸಿಲಿನಲ್ಲಿಯೂ ಬೇಕಾದಷ್ಟು ತೊಡಗಿಕೊಳ್ತಾರೆ, ಆದರೆ ಅವರಿಗೆ ಕುಡಿತದ ಸಮಸ್ಯೆ ಇರ್ತದೆ. ಅಂದರೆ ಅಲ್ಲಿಯೂ ಕೂಡ ಸಮಸ್ಯೆ ಬರ್ತದೆ. ಕುಡಿತದ ಸಮಸ್ಯೆ ಆಗಿ ಅವರಿಗೆ ಲಿವರ್ ಪ್ರಾಬ್ಲಮ್ ಬರ್ತದೆ ಅಥವಾ ಕಿಡ್ನಿ ಸಮಸ್ಯೆ ಬರ್ತದೆ. ಅದರಿಂದ ದೇಹದಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗ್ತದೆ. ಅಥವಾ ಅತಿಯಾಗಿ ಮಾಂಸಾಹಾರ ಸೇವನೆ ಮಾಡುವವರಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಬಿಡ್ತದೆ. ಆ ಯೂರಿಕ್ ಆ್ಯಸಿಡಿಂದ ಸಹ ಜಾಯಿಂಟ್ ಪೇಯ್ನ್ ಬರ್ಬೋದು. ಇನ್ನು ಕೆಲವರಲ್ಲಿ ಯಾವುದು ಅಧಿಕ ಆಹಾರ ತೆಗೆದುಕೊಂಡು ಮಾಲ್ ನ್ಯೂಟ್ರಿಷನ್ ತುಂಬ ತೋರ ಆಗ್ತಾರೆ. ಹೌದು, ಹಾಗಾದ್ರೆ ನಾರ್ಮಲ್ ಸ್ಟೇಜ್ ಅಲ್ಲಿ ಇರಬೇಕು ಅಂತ ಆಹಾರ. ಜಾಸ್ತಿ ತೋರ ಆಗುವವರಿಗೆ ಅವರಿಗೆ ಫ್ಯಾಟ್ ಜಾಸ್ತಿ ಅಬ್ಸಾರ್ಬ್ ಆಗ್ತದೆ, ಬಟ್ ಉಳಿದ ಅಬ್ಸಾರ್ಪ್ಷನ್ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಹೇಳ್ತೇವೆ ಇದು ಮಾಲ್ ನ್ಯೂಟ್ರಿಷನ್ ಡ್ಯೂ ಟು ಒಬೆಸಿಟಿ. ಅಂದರೆ ಸತ್ವಗಳು ಕಡಿಮೆ ಸಿಗುವುದು ಯಾಕೋಸ್ಕರ ಅಂತ ಕೊಬ್ಬಿನಾಂಶ ಜಾಸ್ತಿ ಇದ್ದು. ಆದ್ದರಿಂದ ನಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಇಲ್ಲಿಯೂ ಕೂಡ ಪರಿಣಾಮ ಬೀರ್ತದೆ. ಹಾಗಾದ್ರೆ ಕೊಬ್ಬಿನಾಂಶದ ಪದಾರ್ಥ ಏನಿದೆ ಅದರ ಸೇವನೆ ಈ ಕೀಲು ನೋವಿಗೆ ಕಾರಣ ಆಗ್ಬೋದಾ ಅಂತ? ಆಗುವ ಸಾಧ್ಯತೆ ಜಾಸ್ತಿ ಹೆಚ್ಚಿನವರಲ್ಲಿ ಕಾಣ್ತದೆ. ಹೆಚ್ಚಿನ ಒಬೆಸಿಟಿ ಅಲ್ಲಿ ಅಂದರೆ ಕೊಬ್ಬು ಜಾಸ್ತಿಯಾಗಿ ಅವರಿಗೆ ಕೀಲು ನೋವು ಬರುವವರು ಅದು ತುಂಬ ಜಾಸ್ತಿ ಉಂಟು. ಈಗ ಇತ್ತೀಚೆಗೆ ತುಂಬ ಜಾಸ್ತಿ ಅದೇ ಹೆಚ್ಚಿನ ಕಂಟು ನೋವಿನವರು ತೋರಾಗಿರ್ತಾರೆ. ಈಗಿನಲ್ಲಿ ಇತ್ತೀಚೆಗೆ ಮಿಡ್ಲ್ ಏಜ್ ಅಲ್ಲಿ ಇರ್ತಾರಲ್ಲ ಅವರಿಗೆ ಹೆಚ್ಚಾಗಿ ಬೆನ್ನು ನೋವು ಕಾಣಿಸಿಕೊಳ್ಳುವಂಥದ್ದು, ಅದು ಯಾಕಾಗಿರ್ಬೋದು, ಯಾಕೆ ಕಾಣಿಸ್ಕೊಳ್ತದೆ ಅಂತ? ಈ ಬೆನ್ನು ನೋವು ಈ ಕೆಲಸ ನಿಮಿತ್ತ ಅಥವಾ ಹೆಚ್ಚು ಭಾರ ಹೊರುವುದು, ಟ್ರಾವೆಲ್ ಮಾಡ್ತಾರಲ್ಲ ಅವರಿಗೆಲ್ಲ ಹೆಚ್ಚಾಗಿ ಬೆನ್ನು ನೋವೇ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಅದರ ನಿಮಿತ್ತನೇ ಇರ್ಬೋದಾ? ಬಸ್ ಅದರಿಂದ ನಿಮಿತ್ತ ಆಗಿರ್ತದೆ. ಅದು ಅವರು ಟ್ರಾವೆಲ್ ಮಾಡುವಾಗ ಈ ಬೆನ್ನಿನಾಗೆ ಕಂಪ್ರೆಷನ್ ಜಾಸ್ತಿ ಆಗ್ತದೆ. ಈ ನಾವು ನೆನೆಸ್ತೇವೆ ಆರಾಮವಾಗಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೇವೆ, ಆದರೆ ಇಡೀ ಕುಲುಕಾಟ ಆಗ್ತಾ ಇರ್ತದೆ, ಅದು ಬೆನ್ನಿಗೆ ಬೀಳ್ತದೆ. ಮತ್ತು ನಾವು ಟ್ರಾವೆಲ್ ಮಾಡುವಾಗ ನಾವು ಕೂತ್ಕೊಳ್ಳುವಂಥ ಪೋಸ್ಚರ್ ಸರಿ ಇರುವುದಿಲ್ಲ. ನೀವು ನೋಡಿ, ನಿಮಗೆ KSRTC ಬಸ್ ಆರ್ಡಿನರಿ ಬಸ್ ಉಂಟಲ್ವಾ, ಅದರಲ್ಲಿ ನಾವು ಸುವರ್ಣ ಕರ್ನಾಟಕ ಬಸ್ ಉಂಟು, ಅದರ ಸೀಟನ್ನು ನೀವು ಗಮನಿಸಿ, ಅದು ಭಾರಿ ಒಳ್ಳೆ ಸೀಟಿಂಗ್ ಅರೇಂಜ್ಮೆಂಟ್. ಅದೇ ನೀವು ಆರಾಮ ಸೀಟ್ ಅಂತ ಹೇಳ್ತೀವಿ, ರಾಜಹಂಸದಲ್ಲಿ ಉಂಟು, ಅಥವಾ ನಾವು ಲಕ್ಸುರಿ ಬಸ್ಗಳಂತ ಹೇಳ್ತೇವೆ, ಅದರ ಸೀಟಿಂಗ್ ಆ ರೀತಿಯಲ್ಲಿ ಕೂತ್ಕೊಂಡ್ರೆ ಬೆನ್ನು ನೋವು ಸಮಸ್ಯೆ ಜಾಸ್ತಿ. ಅದೇ ನೀವು ಹೇಳಿದಲ್ಲ ಆ KSRTC ಅದರಲ್ಲಿ ಸುವರ್ಣ ಕರ್ನಾಟಕ ಯಾವ ಸಾರಿಗೆ ಉಂಟು ಅದರಲ್ಲಿ ಭಾರಿ ಚಂದದ ಸೀಟಿಂಗ್ ಅರೇಂಜ್ಮೆಂಟ್, ಅದರಲ್ಲಿ ಟ್ರಾವೆಲ್ ಮಾಡಿ ನಿಮಗೆ ಬೆನ್ನು ನೋವು ಅಷ್ಟು ಹೆಚ್ಚಾಗಿ ಬಾಧಿಸುವುದಿಲ್ಲ. ಆದರೆ ಅದನ್ನು ನೀವು ಹಿಂದಿನ ಸೀಟಲ್ಲಿ ಕೂತ್ಕೊಂಡ್ರೆ ಅವ ಹೋಗುವ ಶೈಲಿ, ಹಾರಿಸಿಕೊಂಡು ಹೋಗುದು, ಅಥವಾ ನಮ್ಮ ರೋಡ್ಗಳಲ್ಲೆಲ್ಲ ಗುಂಡಿಗಳಿರುವುದು ಅಥವಾ ಹಂಪ್ಸ್ಗಳಿರುವುದು, ಇದರಿಂದ ಸಮಸ್ಯೆ ಜಾಸ್ತಿ ಆಗ್ತದೆ. ಅದರ ಎಫೆಕ್ಟ್ ಕೂಡ ಆಗುವಂತ ಚಾನ್ಸಸ್ ಅದನ್ನು ನೀವು ಬೈಕ್ ರೈಡ್ಗಳಲ್ಲಿ ಕಾಣಬಹುದು. ಹೌದು, ಖಂಡಿತವಾಗ್ಲೂ ಹೌದು.
ಹಾಗೆ ಆ ಸಮಸ್ಯೆಗಳನ್ನು ನಾವು ಅದೀಗ ಬೈಕಲ್ಲಿ ಕೂಡ ನೀವು ಬೈಕ್ ಅಂತ ಹೇಳೋ ತಕ್ಷಣ ನೆನಪಾಯ್ತು, ತುಂಬಾ ಟ್ರಾವೆಲ್ ಮಾಡ್ತಾರೆ, ರೈಡ್ಸ್ಗೆಲ್ಲ ಹೋಗ್ತಾರೆ, ಆ ಸಂದರ್ಭದಲ್ಲಿ ಅವರಿಗೆ ಕೂಡ ಬೆನ್ನು ನೋವು ಕಾಣಿಸಿಕೊಳ್ಳುವಂಥದ್ದು. ಹೌದು, ನೀವು ಅತಿಯಾಗಿ ಬೈಕ್ ರೈಡ್ ಮಾಡುವಂಥದ್ದು, ಅತಿ ದೂರ ಟ್ರಾವೆಲ್ ಮಾಡುವಂಥದ್ದು, ಜಾಸ್ತಿ ಸಮಯ ಟ್ರಾವೆಲ್ ಮಾಡುವಂಥದ್ದು, ಇದನ್ನು ನಾವು ಅವಾಯ್ಡ್ ಮಾಡಿಕೊಳ್ಬೇಕು. ಆವಾಗ ಬೆನ್ನು ಸಮಸ್ಯೆ ತುಂಬ ನಾವು ನಿಯಂತ್ರಣ ಮಾಡ್ಕೊಳ್ಬೋದು. ಯಾಕಂದರೆ ಈಗಿನ ಕೆಲಸಗಳು ಹೋಗದೆ ಸಾಧ್ಯವೇ ಇಲ್ಲ, ವೆಹಿಕಲ್ ಬೇಕೇ ನಮಗೆ ಯಾವುದಾದ್ರೂ ಇಂಪಾರ್ಟೆಂಟ್ ವೆಹಿಕಲ್. ಆದ್ದರಿಂದ ಅದನ್ನು ನಾವು ಯಾವ ರೀತಿಯಲ್ಲಿ ಪರಿಹರಿಸಿಕೊಳ್ಬೇಕು, ಹಾಗೆ ಒತ್ತಡ ಬೀಳದಾಗೆ ನಾವು ಪರಿಹರಿಸಿದ್ರೆ ಆಗ ಬೆನ್ನು ನೋವು ಬರುವುದಿಲ್ಲ. ಅದೇ ರೀತಿ ಗಂಟು ನೋವುಗಳನ್ನು ಕೂಡ ನಾವು ಅವಾಯ್ಡ್ ಮಾಡ್ಕೊಳ್ಬೋದು. ಓಕೆ ಓಕೆ. ಈ ವಯಸ್ಸಾದವರಲ್ಲಿ ಕಂಡು ಬರುದಂಥದ್ದು ಮಂಡಿ ನೋವು, ಅದು ಯಾಕಾಗಿ ಕಂಡು ಬರುದು? ಅಂದ್ರೆ ಆಗ ಹೇಳಿದ್ರಿ ನೀವು ಅದು ಸವೆತ ಆಗುದು, ಅಂದ್ರೆ ಮೂಳೆ ಏನಿದೆ ಅದು ಸವೆತ ಆದಾಗ ಕಂಡು ಬರುತ್ತಂತ, ಅದೇನಾಗಿರ್ಬೋದಾ ಅಂತ? ವಯಸ್ಸಾದವರಲ್ಲಿ ಡಿಜೆನರೇಟಿವ್ ಸಿಂಡ್ರೋಮ್ ಅಂತ ಹೇಳಿದ್ರೆ, ನಾವು ಮನುಷ್ಯರು ನಮಗೆ ಬೆಳವಣಿಗೆ ಇರುವುದು ಒಂದು 20 ವರ್ಷ ತನಕ ಮಾತ್ರ, 18ರಿಂದ 20 ವರ್ಷ. ನಂತರ ಡಿಜೆನರೇಷನ್, ಅದು ವಯಸ್ಸು ಆಗ್ತಾ ಆಗ್ತಾ ಡಿಜೆನರೇಷನ್ ಜಾಸ್ತಿ ಆಗಿಬಿಡ್ತದೆ. ನಾವು ಯಾವಾಗ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ನಮ್ಮದು ಒಳ್ಳೆಯದಾಗಿರ್ತದೆ ಆವಾಗ ಡಿಜೆನರೇಷನ್ ನಾವು ಸ್ವಲ್ಪ ನಿಧಾನವಾಗಿ ಪಡಿಸ್ಬೋದು. ಬಟ್ ಯಾವಾಗ ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ ಅಥವಾ ನಾವು ಕೆಲಸ ಮಾಡುವಂಥ ರೀತಿ ಅದು ಅದಕ್ಕೆ ಪೂರಕವಾಗಿ ಇಲ್ಲದಿದ್ದರೆ, ಅಥವಾ ಬೇರೆ ಬೇರೆ ಕಾಯಿಲೆ ನಿಮಿತ್ತ ತೊಂದರೆಗಳು ಬರ್ಬೋದು, ಅಥವಾ ಕಾಯಿಲೆಯನ್ನು ಪರಿಹರಿಸಿಕೊಳ್ಳುವಾಗ ನಾವು ತೆಗೆದುಕೊಳ್ಳುವಂಥ ಔಷಧಿಗಳು ಕೂಡ ಕೆಲವೊಂದು ಸಲ ಡಿಜೆನರೇಷನ್ ಮಾಡ್ಬೋದು. ಅಥವಾ ಈ ಕ್ಯಾನ್ಸರ್ಗಳು ಅದು ಕೂಡ ಕೆಲವೊಂದು ಸಲ ತೊಂದರೆಗಳನ್ನು ಮಾಡ್ತವೆ. ಆದ್ದರಿಂದ ಈ ವೃದ್ಧರಾದವರು, ಅದೇ ನೀವು ಇದು ಯಾವುದು ಡಯಾಬಿಟಿಸ್, ಅದು ಒಬೆಸಿಟಿ, ಇಲ್ಲಿಯೂ ಕೂಡ ಡಿಜೆನರೇಷನ್, ಯಾವುದು ಡಿಸ್ಕ್ ಡಿಜೆನರೇಷನ್ ಬರ್ತದೆ ಅಥವಾ ಜಾಯಿಂಟ್ ಡಿಜೆನರೇಷನ್ ಬರ್ತದೆ. ಇದು ಕೂಡ ನಮಗೆ ವೃದ್ಧರಲ್ಲಿ ತೊಂದರೆಗಳು ಜಾಸ್ತಿ ಬರುವ ಸಾಧ್ಯತೆಗಳು ಉಂಟು. ಓಕೆ ಸರ್. ಈಗ ತುಂಬಾ ನೋವಿರುತ್ತಲ್ಲ, ಬೆನ್ನು ನೋವಾಗಿರ್ಬೋದು, ಅವರಿಗೆಲ್ಲ ರೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ರೆಸ್ಟ್ ಬೇಕಾಗತ್ತಾ ಅದಕ್ಕೆ, ಕೀಲು ನೋವು ಇರುವವರಿಗೆ? ಈಗ ನೀವು ರೆಸ್ಟ್ ಅಂತ ಹೇಳುವಂಥದ್ದು ಜಾಸ್ತಿ ನೋವಿರುವಾಗ ಅದು ಒಂದು ತತ್ಕಾಲಕ್ಕೆ ಪರಿಹಾರ. ಆದರೆ ರೆಸ್ಟೇ ಇನ್ನೊಂದು ಯಾವುದು ನೋವನ್ನು ಉತ್ಪತ್ತಿ ಮಾಡ್ತದೆ. ಓಕೆ. ಯಾವಾಗ ನಾವು ಕೂತ್ಕೊಂಡೇ ಇರ್ತೇವೆ ಅಥವಾ ಮಲಗಿಕೊಂಡೇ ಇರ್ತೇವೆ ಅಥವಾ ರೆಸ್ಟ್ ಅಂತ ಹೇಳ್ತೇವೆ, ಅದು ಇನ್ನೊಂದು ವಿಧದಲ್ಲಿ ಕೀಲು ನೋವು ಅಥವಾ ಗಂಟು ನೋವಿಗೆ ಕಾರಣ ಆಗ್ತದೆ. ಅದು ಯಾವ ರೀತಿ ಅಂತ ಹೇಳ್ಬೋದು ಸರ್? ಆದರೆ ನಿಯಮಿತವಾಗಿ ನಾವು ಯಾವಾಗ ವ್ಯಾಯಾಮವನ್ನು ಕೊಡ್ತೇವೆ ಅಥವಾ ಅದಕ್ಕೆ ಶ್ರಮವನ್ನು ಕೊಡ್ತೇವೆ ಅಥವಾ ಮೂಮೆಂಟ್ ಇರ್ತದೆ, ಆವಾಗ ಕೀಲು ನೋವುಗಳು ಕಡಿಮೆ. ಅಂದರೆ ನಮ್ಮ ಜಾಯಿಂಟ್ಗಳು ಅಥವಾ ಕೀಲುಗಳು ಆ ನಿಯಮಿತವಾಗಿ ಚಲನೆಯಲ್ಲಿ ಇರಬೇಕು. ನಾವು ರೆಸ್ಟ್ ಮಾಡಿದ ಕೂಡಲೇ ಚಲನೆ ಕಡಿಮೆ ಆಗ್ತದೆ. ಅದಕ್ಕೆ ಬೇರೆ ಬೇರೆ ವ್ಯಾಯಾಮ ಮಾಡ್ಬೋದು, ಯೋಗ ಮಾಡ್ಬೋದು. ಹೆಚ್ಚಾಗಿ ಡಾಕ್ಟರ್ಸ್ಗಳು ಸಜೆಸ್ಟ್ ಮಾಡೋದೇ ಇದನ್ನು, ನೀವು ಸ್ವಲ್ಪ ರೆಸ್ಟ್ ಮಾಡಿ, ರೆಸ್ಟ್ ತಗೊಳ್ಳಿ ಅಂತ. ಸೊ ಹಾಗಾಗಿ ರೆಸ್ಟ್ ತಗೊಂಡ್ರೆ ಅದೇ ಈ ಸಮಸ್ಯೆ ಕೂಡ ಕಾಡತ್ತೆ ಅಂತ ಹೇಳ್ತಾ ಇದ್ದಾರೆ. ರೆಸ್ಟ್ ಅಲ್ಲಿ ತಾತ್ಕಾಲಿಕ ಪರಿಹಾರ ಮಾತ್ರ, ಅದು ಪೂರ್ತಿ ಪರಿಹಾರ ಅಲ್ಲ. ಆ ಕ್ಷಣಕ್ಕೆ ಮಾತ್ರ ನಾವು ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಯಾವ ಕಾರಣದಿಂದ ಅಲ್ಲಿ ನೋವು ಬಂದಿದೆ ಅಂತ ನೋಡಿಕೊಂಡು ಅದಕ್ಕೆ, ಈಗ ಜಾಸ್ತಿ ಓಡುವವರು, ಜಾಸ್ತಿ ಕೆಲಸ ಮಾಡುವವರು, ಅವರಿಗೆ ಸ್ವಲ್ಪ ಕೆಲಸ ಕಡಿಮೆ ಮಾಡಿ ಅಂತ ಹೇಳ್ಬೋದು. ಅಥವಾ ಎಷ್ಟು ಕೆಲಸ ಮಾಡೋದ್ರಿಂದ, ಎಷ್ಟು ಚಲನೆ ಕೊಡುವುದರಿಂದ ನೋವು ಕಡಿಮೆ ಆಗ್ತದೆ ಅಂತ ನಾವು ತಿಳ್ಕೊಂಡು ಅಷ್ಟನ್ನು ಮಾತ್ರ ಕೊಡುವುದು. ಅತಿಯೂ ಹೆಚ್ಚು ಆದರೆ ನೋವುಕಾರಕ, ಮಾಡದೇ ಇದ್ದರೆ ಅದು ಕೂಡ ನೋವುಕಾರಕ. ನಾವು ಬ್ಯಾಲೆನ್ಸಲ್ಲಿ ಹೋದರೆ ಆವಾಗ ಅದೆಲ್ಲ ಪರಿಹಾರ ಕಾಣ್ತದೆ. ಓಕೆ ಓಕೆ. ಈ ಸ್ಪೋರ್ಟ್ಸ್ ಅಂದರೆ ಆಟಗಾರರು ಇರ್ತಾರಲ್ಲ, ಅವರು ಹೆಚ್ಚಿನವ್ರು ಹೇಳುವಂಥದ್ದು ಈ ಆಟಗಾರರು ಸ್ಪೋರ್ಟ್ಸಲ್ಲಿ ಇರೋರು ಆರೋಗ್ಯವಂತರಾಗಿರ್ತಾರೆ ಅಂತ. ಆದರೆ ಅವರು ವಾಲಿಬಾಲ್ ಇರ್ಬೋದು, ಖೋ ಖೋ ಇರ್ಬೋದು, ಅದನ್ನೆಲ್ಲ ಆಡುವಾಗ ಅವ್ರಿಗೆ ಕೂಡ ಸೊಂಟ ನೋವು ಇರ್ಬೋದು, ಕಾಲು ನೋವೆಲ್ಲ ಕಾಣಿಸುತ್ತೆ. ಅದು ಯಾವ ರೀತಿಯಾಗಿ ಅಂತ, ಅವ್ರಿಗೆ ಯಾವ ರೀತಿಯಾಗಿ ಕಾಣಿಸೋ? ನಿಜವಾಗಿ ಅವರು ಆರೋಗ್ಯವಂತರಾಗಿರ್ಬೇಕಲ್ವಾ? ಸರಿ, ಇಲ್ಲೇ ಒಂದು ತಪ್ಪು ತಿಳುವಳಿಕೆ. ಓಕೆ. ಸ್ಪೋರ್ಟ್ಸ್ ಅಲ್ಲಿ ಇರುವವರು ಆರೋಗ್ಯವಂತರಾಗಿರ್ತಾರೆ ಅಂತ ಹೇಳುವಂಥದ್ದು ಸರಿಯಲ್ಲ. ಓಕೆ, ಅದು ಮಾತ್ರ. ಆದರೆ ಆರೋಗ್ಯ ನಿಮಿತ್ತ ಅವ ಸ್ಪೋರ್ಟ್ಸ್ ಅಲ್ಲಿ ತೊಡಗಿಕೊಂಡಿದ್ರೆ ಆವಾಗ ಅವ ಆರೋಗ್ಯವಂತನಾಗಿರ್ತಾನೆ. ಈಗ ನಾನು ಆರೋಗ್ಯಕ್ಕೋಸ್ಕರ ಶಟ್ಲ್ ಆಡ್ತಾ ಇದ್ದೇನೆ, ನಾನು ಆರೋಗ್ಯಕ್ಕೋಸ್ಕರ ಬ್ಯಾಡ್ಮಿಂಟನ್ ಆಡಿದ್ದೇನೆ, ಆರೋಗ್ಯಕ್ಕೋಸ್ಕರ ಕ್ರಿಕೆಟ್ ಆಡಿದ್ದೇನೆ, ಆರೋಗ್ಯಕ್ಕೋಸ್ಕರ ವಾಲಿಬಾಲ್ ಆಡಿದ್ದೇನೆ, ಅಥವಾ ಆರೋಗ್ಯಕ್ಕೋಸ್ಕರ ಓಡ್ತಾ ಇದ್ದೇನೆ ಅಂತ ಅವ ಸರಿ ಇರ್ತಾನೆ. ಅದೇ ನಾನು ಪ್ರೈಸ್ ತಗೊಳ್ಳಿಕ್ಕೋಸ್ಕರ ನಾವು ಆಟ ಆಡಿದರೆ ಆವಾಗ ಅವ ಸಮಸ್ಯೆಯಲ್ಲಿ ಇರ್ತಾನೆ. ನಾನು ಉತ್ತಮ ಕ್ರೀಡಾಪಟು ಆಗಬೇಕು ಅಂತ ಅವ ಆಡಿದರೆ ಅವ ಸಮಸ್ಯೆಯಲ್ಲಿರ್ತಾನೆ. ನಾನು ಉತ್ತಮ ವಾಲಿಬಾಲ್ ಪ್ಲೇಯರ್ ಆಗಬೇಕು, ಮಂಡಿ ಹೋಗಿರ್ತದೆ. ಉತ್ತಮ ಟೆನ್ನಿಸ್ ಪ್ಲೇಯರ್ ಆಗಬೇಕಂದ್ರೆ ಮೊಣಕೈ ಹೋಗಿರ್ತದೆ. ನಾನು ಉತ್ತಮ ಕ್ರಿಕೆಟಿಗೆ ಆಗಬೇಕ್ರೆ ಎಲ್ಲೆಲ್ಲಿ ಬಿದ್ದು ಪೆಟ್ಟು ಮಾಡಿಕೊಂಡಿರ್ತಾನೆ.
ಆದ್ದರಿಂದ ಸ್ಪೋರ್ಟ್ಸ್ನವ ಆರೋಗ್ಯವಂತನಾಗಿರ್ತಾನೆ ಅಂತ ಹೇಳುವಂಥದ್ದು ಸರಿಯಲ್ಲ. ಆರೋಗ್ಯಕ್ಕೋಸ್ಕರ ನಾನು ಆಟ ಆಡ್ತಾ ಇದ್ದೇನೆ ಅಂದರೆ ಅದು ಸರಿಯಾದ ರೀತಿ. ಓಕೆ ಓಕೆ ಎಸ್. ಈಗ ಹಿಂದಿನ ಕಾಲದಲ್ಲಿ ಈಗ ತಗೊಳ್ಳೋದಾದರೆ ಹೆಚ್ಚಿನವರು ಅವರ ಆಹಾರ ಪದ್ಧತಿ ಏನೋ ಗೊತ್ತಿಲ್ಲ, ಅವರಿಗೆ ಈ ಥರ ಬೆನ್ನು ನೋವು ಕೀಲು ನೋವು ಅದೆಲ್ಲ ಇರ್ತಾ ಇರಲಿಲ್ಲ. ಅದು ಯಾಕಾಗಿರ್ಬೋದು? ಅವರ ಆಹಾರ ಪದ್ಧತಿ ಅದಕ್ಕೆ ಕಾರಣ ಆಗಿರ್ಬೋದಾ? ಹಿಂದಿನ ಕಾಲದಲ್ಲಿಯೂ ಕೂಡ ಇರಲಿಲ್ಲ ಅಂತ ಹೇಳುವಂಥದ್ದಿಲ್ಲ, ಇತ್ತು. ಓಕೆ, ಕಡಿಮೆ. ಅದು ಸಾಧಾರಣವಾಗಿ ಕಡಿಮೆ. ಓಕೆ, ಹೇಗೆ ಕಡಿಮೆ ಅಂತೇಳಿದರೆ ಅವರು ವಿವಿಧ ರೀತಿಯ ಕೆಲಸ ಮಾಡ್ತಾಯಿದ್ರು. ಈಗ ನಾನು ಬೇಸಾಯದ ಕೆಲಸ ಅಂತ ಇಟ್ಕೊಳ್ಳುವ, ನಾಟಿ ಮಾಡುವಾಗ ಬಗ್ಗಿಕೊಂಡು ಕೆಲಸ ಮಾಡ್ತಾ ಇದ್ದರೆ, ಇನ್ನು ಬೇರೆ ಕೆಲಸ ಮಾಡುವಾಗ ನಿಂತುಕೊಂಡು ಕೆಲಸ ಮಾಡ್ತಾಯಿದ್ರು, ಅಥವಾ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ರು. ಅಂದರೆ ವಿವಿಧ ರೀತಿಯ ಕೆಲಸಗಳಿರ್ತಿತ್ತು. ಹೊಲದಲ್ಲಿ ಕೆಲಸ ಮಾಡುವಾಗ ಅಥವಾ ಬೇಸಾಯಗಾರರಿಗೆ ವಿವಿಧ ರೀತಿಯ ಕೆಲಸ, ಒಂದೇ ರೀತಿಯ ಕೆಲಸ ಅಲ್ಲ. ಮತ್ತು ಅವರು ತೆಗೆದುಕೊಳ್ಳುವಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಾಯಿತ್ತು. ಆವಾಗ ಆಹಾರದಲ್ಲಿರುವಂಥ ಒಂದು ವಿಟಮಿನ್ಗಳಿರ್ಬೋದು ಅಥವಾ ಅವುಗಳ ಸತ್ವಗಳಿರ್ಬೋದು ದೇಹಗತ ಉತ್ತಮ ರೀತಿಯಲ್ಲಿತ್ತು. ಅದಕ್ಕಿಂತ ಹೆಚ್ಚಾಗಿ ಅವರು ಸೂರ್ಯರಶ್ಮಿಗೆ ಶರೀರವನ್ನು ಒಡ್ಡುತ್ತಾ ಇದ್ದರು. ಅವರ ಹತ್ರ ಮಾಲ್ನ್ಯೂಟ್ರಿಷನ್ ಕಡಿಮೆ ಇತ್ತು. ಹಾಗೆ ಹೇಳಿ ಇದು ಎಲ್ಲರಲ್ಲಿಯೂ ಸರಿ ಅಂತಲ್ಲ. ನೀವು ಭಾಳ ಹಿಂದಿನ ಕಾಲಕ್ಕೆ ಹೋದರೆ ತಿನ್ನಲಿಕ್ಕೆ ಇರಲಿಲ್ಲ. ಹೌದು, ಇಡೀ ದಿವಸ ಕೆಲಸ ಮಾಡಬೇಕು, ಊಟ ಕೊಡ್ತಾ ಇರಲಿಲ್ಲ ಅವರಿಗೆ. ಇಡೀ ದಿವಸ ಕೆಲಸ ಮಾಡಿ ಅವರಿಗೆ ಅರ್ಧ ಸೇರು ಅಥವಾ ಒಂದು ಸೇರು ಅಕ್ಕಿ ಕೊಡ್ತಾಯಿದ್ರು. ಅವ ಅಕ್ಕಿ ಮಾತ್ರ ಕೊಂಡೋಗಿ ಉಳಿದದನ್ನೇನು ಮಾಡಬೇಕಿತ್ತು. ಆ ಕಾಲ ಈಗ ಬದಲಾಗಿದೆ. ಹೌದು, ಆದರೆ ಒಂದು ಆ ಕಾಲದಲ್ಲಿ ಅವರು ಗಟ್ಟಿಮುಟ್ಟಾಗಿದ್ರು ಅಂತ ಅದು ಈಗಲೂ ಕೂಡ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಈಗ ಅಜ್ಜ ಎಲ್ಲ ಇದ್ರೆ ಹೇಳ್ತಾರೆ, ನಾವೆಲ್ಲ ಗಟ್ಟಿಮುಟ್ಟಾಗಿದ್ವಿ ಆ ಕಾಲದಲ್ಲಿ, ತಿನ್ಲಿಕ್ಕೆ ಏನು ಇಲ್ಲದಿದ್ರು ಕೂಡ ಗಟ್ಟಿಯಾಗಿದ್ವಿ ಅಂತ. ಈ ಮಣ್ಣಿನಲ್ಲಿ ಸಿಗುವಂತಹ ಗೆಡ್ಡೆ ಗೆಣಸಾಗಿರ್ಬೋದು ಅದನ್ನೆಲ್ಲ ತಿಂತಾ ಇದ್ರು, ಮರಕೆರೆಂಗ ಆ ಥರ ಕೆಲವೊಂದು ಇದನ್ನ ತಿಂತಾ ಇದ್ರು. ಇದಕ್ಕೆ ಕಾರಣ ಇರ್ಬೋದಾ? ಅದೆಲ್ಲ ತುಂಬಾ ಒಳ್ಳೆ ಆಹಾರ ಅಲ್ವಾ? ನೀವು ಹೇಳುವಂತ ಅಥವಾ ಗೆಣಸು ಒಳ್ಳೆ ಆಹಾರ, ಅಥವಾ ಕಾಡಿನಲ್ಲಿ ಸಿಗುವಂತ ಪ್ರಾಣಿಗಳ ಆಹಾರ ತುಂಬಾ ಒಳ್ಳೆ ಆಹಾರ, ಅಥವಾ ಮನೆಯಲ್ಲಿ ಅವ ಕೋಳಿ ಕುರಿ ಅಥವಾ ಇದನ್ನು ಸಾಕ್ತಾ ಇದ್ದಾನೆ ಅಂತ ಕೊಡುವ ಅವುಗಳ ಒಳ್ಳೆ ಆಹಾರ. ಈಗ ನಾವು ಮಾಡುವಂತ ಆಹಾರ ಏನು? ಕೋಳಿಗಳಿಗೆ ತುಂಬಾ ತಿನ್ನಿಸ್ತಾ ಇರ್ತೇವೆ, ಇಂಜೆಕ್ಷನ್ಸ್ ಕೊಡ್ತಾರೆ. ಅಥವಾ ನಾವು ಕುರಿಗಳನ್ನು ಸಾಕುವಾಗ ಅವುಗಳು ವೇಟ್ ಬರಬೇಕಂತ ನಾವು ಅದಕ್ಕೆ ಆಹಾರ ತಿನ್ನಿಸ್ತೇವೆ. ಆ ಮಾಂಸಗಳು ಒಳ್ಳೆ ಆಹಾರ ಅಲ್ಲವೇ ಅಲ್ಲ. ಹಿಂದಿನ ಕಾಲದಿಂದ ಆಹಾರ ಒಳ್ಳೆದಿತ್ತು, ಕಡಿಮೆ ಆಹಾರ ಇತ್ತು, ಆ ತಿಂದ ಆಹಾರ ಒಳ್ಳೆ ರೀತಿಯಲ್ಲಿ ಜೀರ್ಣ ಆಗ್ತಾ ಇತ್ತು. ಆದ್ದರಿಂದ ಅವು ಗಟ್ಟಿಮುಟ್ಟಾಗಿದ್ದ. ತೊಂದರೆಗಳು ಶ್ರಮ ಕಡಿಮೆ, ಈಗ ತೊಂದರೆಗಳು ಜಾಸ್ತಿ. ಅಥವಾ ಈಗಿನ ಕೆಲಸ ಮಾಡುವ ವಿಧಾನ ಚೇಂಜ್. ಒಂದೇ ರೀತಿಯ ಕೆಲಸವನ್ನು ತುಂಬ ಹೊತ್ತು ಮಾಡ್ತಾ ಇರ್ತಾನೆ. ಅವ ಸುಲಭ ಕೆಲಸ ಅಂತೇಳಿ ಆಫೀಸಲ್ಲಿ ಕೂತ್ಕೊಂಡಿರುವುದು, ಅದು ಬೆನ್ನು ನೋವಿನ ಸಮಸ್ಯೆ ಅಥವಾ ಬೇರೆ ಗಂಟು ನೋವಿನ ಸಮಸ್ಯೆ ಜಾಸ್ತಿ. ಹೌದು, ಅದಕ್ಕೆಲ್ಲ ಕಾರಣ ಆಗುತ್ತೆ. ವಿವಿಧ ರೀತಿಯ ಕೆಲಸಗಳಿಲ್ಲ. ಹೌದು ಹೌದು. ಎಸ್ ಡಾಕ್ಟರ್, ಈಗ ಕೀಲು ನೋವಿಗೆ ಸಂಬಂಧಪಟ್ಟಾಗೆ ಅದರಲ್ಲಿ ಎಷ್ಟು ವಿಧಗಳಿವೆ ಅಂತ, ಯಾವ ರೀತಿಯಾದಂಥ ವಿಧಗಳಿದೆ ಅಂತ? ಇದರಲ್ಲಿ ನಾವು ಸಾಧಾರಣವಾಗಿ ಒಂದು 9 ವಿಧಗಳನ್ನು ನಾವು ನೋಡಬಹುದು. ಈಗ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವಂಥದ್ದು ಜುವೆನೈಲ್ ಇಡಿಯೋಪ್ಯಾಥಿಕ್ ಡಿಸಾರ್ಡರ್ ಅಂತೇಳಿ. ಇಲ್ಲಿ ಆನುವಂಶಿಕವಾಗಿ ಬರುವಂಥ ಕಾಯಿಲೆಗಳು ಅಥವಾ ಆಟೋಇಮ್ಯೂನ್ ಡಿಸಾರ್ಡರ್ ಇರ್ತದೆ. ಇನ್ನು ರುಮೆಟಾಯ್ಡ್ ಆರ್ಥರೈಟಿಸ್, ಅದು ಮಧ್ಯವಯಸ್ಕರಲ್ಲಿ ಮತ್ತು ಮಕ್ಕಳಲ್ಲಿ ಕಂಡುಬರುವಂಥದ್ದು. ಇದಕ್ಕೆ ನಾವು ಆಟೋಇಮ್ಯೂನ್, ಶರೀರದಲ್ಲಿ ತನ್ನಿಂತಾನೇ ದೇಹದ ರಕ್ತ ಕಣಗಳು ಅಥವಾ ಜೀವಕೋಶಗಳು ಈ ಗಂಟೆನನ್ನು ವಿರೋಧಿಸುವುದು, ಅದು ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಅದು ರುಮೆಟಾಯ್ಡ್ ಆರ್ಥರೈಟಿಸ್. ಇನ್ನು ಸಂಧಿವಾತ ಅಥವಾ ನಾವು ಹೇಳುವಂಥದ್ದು ವೃದ್ಧರಲ್ಲಿ ಕಂಡುಬರುವ ಡಿಜೆನರೇಟಿವ್ ಸಿಂಡ್ರೋಮ್, ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ನಾವು ಹೇಳ್ತೇವೆ. ಇದು ಡಿಜೆನರೇಟಿವ್ ಡಿಸಾರ್ಡರ್. ಇಲ್ಲಿ ಸಂಧಿಗಳ ನಡುವೆ ಇರುವಂತಹ ಮೃದ್ವಸ್ಥಿ ಸವೆತ ಆಗುವಂಥದ್ದು, ಇದು ಒಂದು. ಮತ್ತು ನಾವು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಸೋರಿಯಾಸಿಸ್ ಅಂತ ಹೇಳುವಂಥದ್ದು ಒಂದು ಆಟೋಇಮ್ಯೂನ್ ಡಿಸಾರ್ಡರ್, ಅದು ಚರ್ಮದ ಕಾಯಿಲೆಗಳನ್ನು ಉತ್ಪತ್ತಿ ಮಾಡುವಂಥದ್ದು. ಅದು ಆಟೋಇಮ್ಯೂನ್, ದೇಹದಲ್ಲಿ ತನ್ನಿಂತಾನೇ ಬರುವಂಥ ಒಂದು ವ್ಯತ್ಯಾಸ. ದೇಹದ ಅಂಗಾಂಗಗಳನ್ನು ದೇಹದ ಕಣಗಳು ವಿರೋಧಿಸುವುದು, ಅದು ಈ ಜಾಯಿಂಟ್ ಅಥವಾ ಕೀಲುಗಳಲ್ಲಿಯೂ ಕೂಡ ಬಾಧಿಸಿ ಅಲ್ಲಿ ಉತ್ಪತ್ತಿ ಮಾಡುವಂಥದ್ದು ಸೋರಿಯಾಟಿಕ್ ಆರ್ಥರೈಟಿಸ್. ಇನ್ನು ನಮಗೆ ಇನ್ನೊಂದು ಕಾಣುವಂಥದ್ದು ರಿಯಾಕ್ಟಿವ್ ಆರ್ಥರೈಟಿಸ್. ರಿಯಾಕ್ಟಿವ್ ಆರ್ಥರೈಟಿಸ್ ಅಂತ ಹೇಳಿದರೆ ದೇಹದಲ್ಲಿ ಬೇರೆ ಸಮಸ್ಯೆಗಳಿರ್ತವೆ. ಈಗ ಒಂದು ಕರುಳಿನ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಕ್ಯಾನ್ಸರ್ಗಳಿರ್ಬೋದು,
ಅಥವಾ ಮೂತ್ರಪಿಂಡದ ಸಮಸ್ಯೆ ಇರ್ಬೋದು. ಅದರಿಂದ ಬಂದಂಥ ರೋಗಕಾರಕ ಅಂಶಗಳು ಅದು ಈ ಕೀಲುಗಳನ್ನು ಅಥವಾ ಜಾಯಿಂಟ್ಗಳನ್ನು ಸಂಧಿಗಳನ್ನು ಬಾಧಿಸಿ ಉತ್ಪತ್ತಿಯಾಗುವಂಥ ನೋವು ಅದು ರಿಯಾಕ್ಟಿವ್ ಆರ್ಥ್ರೈಟಿಸ್. ಇನ್ನು ಹಾರ್ಮೋನಿನ ತೊಂದರೆಯಿಂದ, ಈ ಥೈರಾಯ್ಡ್ ಹಾರ್ಮೋನಿಂದ ತೊಂದರೆಯಿಂದ ಕೂಡ ಜಾಯಿಂಟ್ ಪೇಯ್ನ್ ಬರ್ಬೋದು, ಅದು ಮತ್ತೊಂದು ವಿಧ. ಇನ್ನು ನಮಗೆ ಕಾಣುವಂಥದ್ದು ಈ ಥಂಬ್ ಆರ್ಥ್ರೈಟಿಸ್, ಇದು ಹೆಚ್ಚಾಗಿ ವೃದ್ಧರಲ್ಲಿ ಕಂಡು ಬರ್ತದೆ. ತಮ್ಮಂದ ಕೈನ ಬೆರಳು ಅದು ಚಲನೆಯನ್ನು ಕಡಿಮೆ ಮಾಡೋದು, ಅಲ್ಲಿ ಸ್ಟಿಫ್ನೆಸ್ ಬರ್ತದೆ ಅಥವಾ ಸ್ವೆಲ್ಲಿಂಗ್ ಬರ್ತದೆ, ಅದರಿಂದ ಬರುವಂಥದ್ದು ಥಂಬ್ ಆರ್ಥ್ರೈಟಿಸ್. ಕೇವಲ ಒಂದು ಬೆರಳು. ಇನ್ನೊಂದು ಇನ್ಫೆಕ್ಟಿವ್ ಆರ್ಥ್ರೈಟಿಸ್, ಶರೀರದಲ್ಲಿ ಬೇರೆ ಬೇರೆ ಸೋಂಕು ಅಥವಾ ಇನ್ಫೆಕ್ಷನ್ನಿಂದ ಬರುವಂಥ ಕಾಯಿಲೆ. ಈ ಸ್ಟ್ರೆಪ್ಟೋಕೋಕಸ್ ಬ್ಯಾಕ್ಟೀರಿಯಾದಿಂದ ಬರುವಂಥ ತೊಂದರೆ. ಈಗ ನಾವು ASO ಟೈಟ್ರ್ ಅಂತೇಳಿ ಒಂದು ಟೆಸ್ಟ್ ಮಾಡುವಾಗ ಅದು ನಮಗೆ ಕಂಡು ಬರ್ತದೆ. ಅಂತ ಹೇಳಿ ಆ್ಯಂಟಿ ಟ್ರಿಪ್ಸಿನ್ ಅಂತ ಹೇಳುವಂಥ ಒಂದು ಟೆಸ್ಟ್ ಉಂಟು. ಅದು ಮಾಡುವಾಗ ಆ ಸ್ಟ್ರೆಪ್ಟೋಕೋಕಸ್ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಉಂಟಾ, ಅದರಿಂದ ನಿಮಿತ್ತವಾಗಿ ನಮಗೆ ಬಾಧಿಸುವಂಥದ್ದು. ಅಥವಾ ಈ ಜ್ವರ ಬಂದು ಗಂಟು ನೋವು ಬರುವಂಥದ್ದು, ಅದು ಬ್ಯಾಕ್ಟೀರಿಯಾ ನಿಮಿತ್ತ. ಅಥವಾ ಕೆಲವೊಂದು ಸಲ ವೈರಸ್ ನಿಮಿತ್ತ ಅಂತ ಬರ್ತದೆ, ವೈರಸ್. ಈಗ ಡೆಂಗು ಅಲ್ಲಿ ಬರ್ಬೋದು, ಚಿಕನ್ ಗುನ್ಯಾದಲ್ಲಿ ಬರ್ಬೋದು, ಅಥವಾ ಈ TBಯಲ್ಲಿ ಬರ್ಬೋದು, ಅಥವಾ ಬೇರೆ ವೈರಲ್ ಡಿಸಾರ್ಡರ್ ಅಲ್ಲಿ ಕೂಡ ಗಂಟು ನೋವು. ಈ ಕೊರೋನಾದಲ್ಲಿ ಗಂಟು ನೋವು ಬರ್ತಾ ಇತ್ತಲ್ಲ, ಹಾಗೆ ಗಂಟು ನೋವು ಬಾಧಿಸ್ಬೋದು. ಅದು ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ನಾನು ಹೇಳ್ತೇನೆ. ಇನ್ನೊಂದು ಸೆಪ್ಟಿಕ್ ಆರ್ಥ್ರೈಟಿಸ್ ಅಂತೇಳಿದ್ರೆ ಜಾಯಿಂಟಿನಲ್ಲಿ ಇನ್ಫೆಕ್ಷನ್ ಆಗಿ ಅಲ್ಲಿ ಕೀವು ತುಂಬಿಕೊಳ್ಳೋದು. ಇದು ಕೂಡ ಈ ಬೇರೆ ಕಡೆಗಳಲ್ಲಿ ಇರುವಂಥ ಶರೀರದ ಬೇರೆ ಅಂಗಗಳಲ್ಲಿ ಆದಂಥ ತೊಂದರೆ, ಇಂಜುರಿ ಇರ್ಬೋದು ಅಥವಾ ಗಾಯಗಳಾಗಿರ್ಬೋದು, ಅಲ್ಲಿಂದ ಈ ಸೋಂಕುಗಳನ್ನು ರಕ್ತನಾಳಗಳ ಮುಖಾಂತರ ಆ ಜಾಯಿಂಟಿಗೆ ಅದು ತಂದು ಅಲ್ಲಿ ಕೀವು ತುಂಬಿಕೊಳ್ಳುವಂಥ, ಅದಕ್ಕೆ ನಾವು ಸೆಪ್ಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಹೀಗೆ ಬೇರೆ ಬೇರೆ ವಿಧಾನದಲ್ಲಿ ನಾವು ಜಾಯಿಂಟ್ ಪೇಯ್ನ್ಗಳನ್ನು ಕಾಣ್ಬೋದು. ಇನ್ನೊಂದು ಗೌಟ್ ಅಂತ ಹೇಳಿದರೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗಿ. ಯೂರಿಕ್ ಆ್ಯಸಿಡ್ ಹೇಗೆ ಜಾಸ್ತಿ ಆಗ್ತದೆ, ನಾವು ಅತಿಯಾಗಿ ಈ ಆಲ್ಕೋಹಾಲ್ ಶರಾಬು ಕುಡಿಯೋದು, ಅಥವಾ ಅತಿಯಾಗಿ ನಾವು ರೆಡ್ ಮೀಟ್, ಈ ಕುರಿ ಮಾಂಸ ಹಂದಿ ಮಾಂಸ ತಿನ್ನುವಂಥದ್ದು, ಅದರಿಂದ ಏನಾಗ್ತದೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಪ್ರೊಡಕ್ಷನ್ ಆಗ್ತದೆ. ಅದು ಶರೀರದ ಬೇರೆ ಬೇರೆ ಪಾರ್ಟ್ಗಳಲ್ಲಿ ಸಂಗ್ರಹ ಆಗ್ತದೆ. ಅದರಲ್ಲಿ ಕೂಡ ಜಾಯಿಂಟಲ್ಲಿ ಸಂಗ್ರಹ ಆಗ್ತದೆ ಅಥವಾ ಲಿಗಮೆಂಟಲ್ಲಿ ಸಂಗ್ರಹ ಆಗ್ತದೆ. ಅದರಿಂದಾಗಿ ಉತ್ಪತ್ತಿ ಆಗುವಂಥದ್ದು ಗೌಟ್. ಹಾಗೆ ಬೇರೆ ಬೇರೆ ಡಿಫರೆಂಟ್ ಟೈಪಲ್ಲಿ ನಾವು ಗಂಟು ನೋವುಗಳನ್ನು ಕಾಣಬಹುದು. ಓಕೆ ಸರ್, ಇದಕ್ಕೆಲ್ಲ ಈ ಕೀಲು ನೋವಿಗೆ ಶಾಶ್ವತವಾದಂತಹ ಪರಿಹಾರ ಏನು ಅಂತ? ಶಾಶ್ವತ ಪರಿಹಾರ, ನಾವು ಅದಕ್ಕೆ ಕಾರಣಗಳನ್ನು ಮೊದಲು ಕಂಡುಕೊಂಡು ಆ ಕಾರಣಗಳನ್ನು ಪರಿಹರಿಸಬೇಕು. ಶುರುವಾಗಿ ಈಗ ಆಹಾರ ಪದ್ಧತಿಯ ವ್ಯತ್ಯಾಸ ಆದರೆ ಆಹಾರ ಪದ್ಧತಿಯನ್ನು ಸರಿ ಮಾಡಬೇಕು. ವ್ಯಾಯಾಮ ಕಡಿಮೆಯಾಗಿ ಬರುವುದಿದ್ದರೆ ವ್ಯಾಯಾಮಗಳನ್ನು ನಾವು ಕೊಡಬೇಕು. ಮತ್ತು ನಾವು ಔಷಧಿ ಅಂತ ಹೇಳಿದರೆ ನಾವು ಈ ಬಸ್ತಿ ಟ್ರೀಟ್ಮೆಂಟ್, ವಿರೇಚನ, ರಕ್ತಮೋಕ್ಷಣ, ಇದು ತುಂಬ ಪರಿಣಾಮಕಾರಿಯಾಗಿ ಅದನ್ನು ಗುಣಪಡಿಸಲಿಕ್ಕೆ ಆಗ್ತದೆ. ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಈ ಗಂಟು ನೋವು ನಿವಾರಿಸುವಲ್ಲಿ ತುಂಬ ಉತ್ತಮ. ಆದರೆ ಹೆಚ್ಚಿನವರು ಏನು ಮಾಡ್ತಾರೆ ಅಂದರೆ ನೋವು ನಿವಾರಕಗಳನ್ನು ತೆಗೆದುಕೊಂಡು ಕ್ಷಣಿಕವಾಗಿ ನೋವು ಪರಿಹಾರ ಮಾಡಿಕೊಳ್ತಾರೆ. ಬಟ್ ಅದರಿಂದ ಸಮಸ್ಯೆಗಳೇ ಅಧಿಕ. ಅದನ್ನು ನೋವು ನಿವಾರಣೆಗೆ ನಾವು ಹೆಚ್ಚು ಒತ್ತು ಕೊಡಬಾರ್ದು. ಅದರ ಬದಲು ಪಂಚಕರ್ಮ ಚಿಕಿತ್ಸೆಗೆ ಹೆಚ್ಚು ಒತ್ತು ಕೊಟ್ಟು ಗಂಟು ನೋವು ಕೀಲು ನೋವುಗಳನ್ನು ಗುಣಪಡಿಸಿಕೊಳ್ಳುವುದು ತುಂಬ ಉತ್ತಮ. ಓಕೆ. ಕೊನೆಯದಾಗಿ ಸರ್, ಈ ಕೀಲು ನೋವು ಇರುವವರಿಗೆ ಏನು ಇದನ್ನು ಕೊಡ್ತೀರಾ ಅಂತ, ಒಂದು ಸಜೆಷನ್ ಏನು ಕೊಡ್ತೀರಾ ಅಂತ, ಅವ್ರು ಏನು ಮಾಡಬೇಕು ಅಂತ? ಈ ಕೀಲು ನೋವು ಇರುವವರು ಆ ಕೀಲು ನೋವು ಯಾಕೋಸ್ಕರ ಬಾಧಿಸಿದೆ, ಅವರಿಗೆ ಕೆಲಸ ನಿಮಿತ್ತ ಬಾಧಿಸಿದರೆ ಅವರು ಸ್ವಲ್ಪ ಕೆಲಸ ರೀತಿಯನ್ನು ಸ್ವಲ್ಪ ಮಾರ್ಪಾಟು ಮಾಡಿಕೊಳ್ಬೇಕು. ಈಗ ಯಾವಾಗ ಕೆಲಸ ನಿಮಿತ್ತ ಅಂದರೆ ಒಂದೇ ರೀತಿಯ ಕೆಲಸ ಮಾಡುವಾಗ ಬೇರೆ ರೀತಿಯ ಕೆಲಸಗಳಲ್ಲಿ ಅವ ತೊಡಗಿಕೊಳ್ಬೇಕು. ಯಾಕಂದರೆ ಕೆಲಸ ಬಹು ಮುಖ್ಯ, ಅದಿಲ್ಲದೆ ಅವನ ಜೀವನವೇ ಇಲ್ಲ. ನಾನು ಆಫೀಸಲ್ಲಿ ಕೂತ್ಕೊಂಡೇ ಕೆಲಸ ಮಾಡ್ತೇನೆ, ಅದನ್ನು ನಾವು ಬಿಟ್ಟು ಬಿಡು ಅಂತ ಹೇಳಿದರೆ ಅವನಿಗೆ ಸಾಧ್ಯತೆ ಇಲ್ಲ. ಈಗ ಒಂದು ಕಂಪ್ಯೂಟರ್ ಕೆಲಸ ಮಾತ್ರ ಅವ ಕಲ್ತಿದ್ದಾನೆ, ಏನು ಮಾಡೋದು ಸಾಧ್ಯ ಇಲ್ಲ. ಈಗ ನಿಂತುಕೊಂಡೇ ಕೆಲಸ ಮಾಡ್ತಾ ಇರ್ತಾನೆ, ಅವರಿಗೆ ನಿಂತುಕೊಂಡು ಕೆಲಸ ಮಾಡದೆ ಏನು ಮಾಡೋದು. ಬಟ್ ಉಳಿದ ಸಮಯದಲ್ಲಿ ಅವ ಬೇರೆ ರೀತಿಯ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳಬೇಕು. ವ್ಯಾಯಾಮ ಈ ಕೀಲು ನೋವನ್ನು ಪರಿಹರಿಸಿಕೊಳ್ಳಲಿಕ್ಕೆ ತುಂಬ ಉತ್ತಮ ವಿಧಾನ. ಅದೇ ರೀತಿಯಲ್ಲಿ ನಾವು ಯೋಗ ಮಾಡ್ಬೋದು, ಯೋಗ ಕೂಡ ಅಷ್ಟೇ ಉತ್ತಮ ವಿಧಾನ. ಮತ್ತು ಆಹಾರ ಪದ್ಧತಿಯನ್ನು ನಾವು ಪರಿಹರಿಸಿಕೊಳ್ಳುವಂಥದ್ದು, ಸ್ವಲ್ಪ ಸೂರ್ಯರಶ್ಮಿ ದೇಹಕ್ಕೆ ಬೀಳುವ ಹಾಗೆ ಮಾಡುವಂಥದ್ದು. ಮತ್ತು ಆಹಾರವು ಜೀರ್ಣ ಆಗುವಷ್ಟೇ ಆಹಾರ ತೆಗೆದುಕೊಳ್ಬೇಕು.
ಹೆಚ್ಚು ಆಗ್ಬೋದು, ಕಡಿಮೆಯೂ ಆಗಬಾರ್ದು. ದೇಹಕ್ಕೆ ಸತ್ವಗಳನ್ನು ಒದಗಿಸುವಂಥ ರೀತಿಯಲ್ಲಿ ಇರಬೇಕು. ಮತ್ತು ಆಹಾರ ತೆಗೆದುಕೊಳ್ಳುವಾಗ ಸಸ್ಯಾಹಾರ ಯಾರು ತೆಗೆದುಕೊಳ್ತಾರೆ ಅವರು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ಮಾಂಸಾಹಾರ ಪ್ರಿಯರಾಗಿದ್ದರೆ ಅವರು ಮಾಂಸಾಹಾರವನ್ನು ತೆಗೆದುಕೊಳ್ಬೇಕು, ಬಟ್ ಅತಿಯಾಗಿ ತೆಗೆದುಕೊಳ್ಳಬಾರ್ದು. ಇದನ್ನು ಪರಿಹರಿಸಿ ಮಾಡಿದರೆ ಅವರಿಗೆ ಗಂಟು ನೋವು, ಕೀಲು ನೋವಿಗಿಂತ ತುಂಬ ಗುಣಮುಖರಾಗ್ಬೋದು. ಓಕೆ ಡಾಕ್ಟರ್, ಎಸ್, ಇಷ್ಟು ಹೊತ್ತು ಕೀಲು ನೋವಿಗೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಯನ್ನು ವೀಕ್ಷಕರಿಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಕೀಲು ನೋವಿಗೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಗಳನ್ನು ನಿಮಗಾಗಿ ಕೊಟ್ಟಿದ್ದಾರೆ. ಎಸ್, ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.